ನಿಮಗೆ ಗೊತ್ತಾ, ಈ ಕಾಯಿಯಿಂದ ನಮ್ಮ ಸ್ಕೂಲ್ ಫೀಸ್, ಬಸ್ ಫೀಸ್, ಪುಸ್ತಕದ ಫೀಸ್ ಎಲ್ಲನೂ ಫಿಲ್ ಆಗ್ತಾ ಇತ್ತು ಒಂದು ಕಾಲದಲ್ಲಿ. ಈಗ ನಾವು ಹುಲ್ಲಿಗೆ ಹೊರಟಿದ್ದೇವೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನೋಡಿ, ನಾನು ಫೈನಲಿ ಇಲ್ಲಿ ತಲುಪಿದ್ದೇನೆ ಅಂತ. ಅಪ್ಪನ ಮನೆಗೆ ಬರೋದಂದರೆ ಏನೋ ಖುಷಿ. ಖಾಲಿ ಒಂದೇ ದಿನದಲ್ಲಿ ಬಂದಿದ್ದೇನೆ ನೋಡಿ. ನಿನ್ನೆ ಸ್ಯಾಟರ್ಡೆ, ನಿನ್ನೆ ಬಂದು ಇವತ್ತು ಸಂಜೆ ವಾಪಸ್ ಹೋಗಬೇಕು. ಬಿಕಾಸ್ ನಾಳೆ ಸ್ಕೂಲ್ ಉಂಟಲ್ಲ, ಹಾಗೆ ಬಂದದ್ದು. ಸೊ ಇವತ್ತು ನಾನು ಇಲ್ಲಿ ಏನೆಲ್ಲ ಮಾಡ್ತೇನೆ, ಬೆಳಗಿನ ತಿಂಡಿ ಏನು, ಮಧ್ಯಾಹ್ನಕ್ಕೆ ಏನು ಸ್ಪೆಷಲ್, ಮಧ್ಯಾಹ್ನ ಇಲ್ಲಿಂದ ಹೊರಡಬೇಕು. ಸೊ ನಿನ್ನೆ ಅಕ್ಕ ಇದ್ಲು, ಅಕ್ಕ ಇವತ್ತು ಬೆಳಿಗ್ಗೆ ಬೇಗ ಹೊರಟು ಹೋಗಿದ್ದಾಳೆ. ಸೊ ಅವಳಿಗೆ ಟ್ರೈನಲ್ಲಿ ಹೋದರೆ ಈಸಿ ಆಗ್ತದೆ ಹೇಳಿ ರೈಲ್ವೆ ಸ್ಟೇಷನಿಗೆ ಹೋಗಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಪಂಪಲ್ಲಿ ಇಳಿದು ಆಟೋದಲ್ಲಿ ಹೋಗಬೇಕು, ಇದೆಲ್ಲ ಕಷ್ಟದ ಕೆಲಸ. ಹಾಗಾಗಿ ಅವಳು ಸೀದಾ ರೈಲ್ವೆ ಸ್ಟೇಷನಿಗೆ ಇಲ್ಲಿಂದಲೇ ರೈಲ್ ಹತ್ತಿ ಹೋಗಿದ್ದಾಳೆ. ಬೆಳಗ್ಗೆ 6:30 ಬಂದು ನಾಗೇಶಣ್ಣ ಕರ್ಕೊಂಡು ಹೋಗಿದ್ದಾರೆ. ನನ್ನ ಚಿಕ್ಕಿ ಬಾಬು, ಚಿಕ್ಕಿ ಅಣ್ಣ ಚಿಂಕಿ ಚಂಗು ಚಿಂಕಿ ಅಲ್ಲಿ ಕೂದ. ಇವನನ್ನು ಮಾತಾಡಿಸಿದರೆ ಅವನಿಗೆ ನಂಜಿ ಆಗ್ತದೆ ಅಲ್ಲ. ಅನ್ಯನ್ಯನ್ಯ ಅವಲ್ಲಿದ್ದಾನೆ ನೋಡಿ. ಎತ್ತ ಕೂಲತೆ ನನ್ನ ಕೂಲ, ಕೂಚುಮು 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 ಕೂಚುಮು. नमस्कार कल, नमस्कार, गुड मॉर्निंग शे, गुड मॉर्निंग शे, गुड मॉर्निंग, गुड मॉर्निंग कल मले. ಪ್ರತಿ ಸಲ ಸಹ ಹಾಗೆ ನಾವು ಮನೆಗೆ ಬಂದಾಗ ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಹುಲ್ಲು ಸೊಪ್ಪೆಲ್ಲ ಮಾಡಿ ಹೋಗೋದು. ಸೊ ಹಾಗೆ ಇವತ್ತೀಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಸೊ ಆಲ್ರೆಡಿ ಹೋಗಿ ಆಯಿತು. ನಂಗೆ ಸ್ವಲ್ಪ ಬಟ್ಟೆ ಒಣಗಿ ಹಾಕಲಿಕ್ಕಿತ್ತು. ಹಾಗೆ ಸೋಲಾರ್ ಟರ್ಪಲಲ್ಲಿ ಇಲ್ಲಿ ಒಳಗೆ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಿದೆ. ಈಗ ನಾನು ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಅಪ್ಪನ ಮನೆಯಲ್ಲಿ ಏನೆಲ್ಲ ಫ್ರೂಟ್ಸ್ ಉಂಟು, ಅದರಲ್ಲಿ ಇದು ಮೇಯ್ನ್ ನೋಡಿ, ಇದು ನೇಂದ್ರ ಬಾಳೆಗೊನೆ ತುಂಬ ಉಂಟು. ಸೊ ಇದರದ್ದೇ ಮೊನ್ನೆ ಅಕ್ಕ ಚಿಪ್ಸ್ ಕಾಯಿಸ್ತಾ ಇದ್ದದ್ದು. ಇಲ್ಲಿ ಕೂಡ ಉಂಟು ನೋಡಿ, ಇದು ಸ್ವಲ್ಪ ಸಣ್ಣದು. ಹಾಗೆಯೇ ಇದು ನಮ್ಮ ಫೇವರೇಟ್ ಹಲಸಿನ ಮರ. ಬಟ್ ಇದು ಆಟಿ ತಿಂಗಳಲ್ಲಿ ಹಣ್ಣಾಗ್ತದೆ, ತುಂಬ ಲೇಟಾಗಿ ಹಣ್ಣಾಗುವಂಥದ್ದು. ಕಾಣ್ತಾ ಉಂಟು ನೋಡಿ, ಅಲ್ಲೆಲ್ಲ ಉಂಟು, ಅಲ್ಲಿ ಉಂಟು, ಇಲ್ಲೆಲ್ಲ. ಮೊದಲು ನಮ್ಮ ಮನೆಯಲ್ಲೊಂದು ಬೊಳ್ಳು ಅಂತ ನಾಯಿ ಇತ್ತು. ಈ ಹಲಸಿನ ಹಣ್ಣು ಬೀಳುವಾಗ ಅಂದ್ರಪ್ಪ ತೆಗಿತಾ ಇರಬೇಕಾದ್ರೆ ಅಡಿಯಲ್ಲಿ ಬಂದು ನಿಂತಿದ್ದ. ಸೊ ಅವನು ಬಿದ್ದವನು ಒಂದೇ ಪೆಟ್ಟಿಗೆ ಓಡಿ ಹೋಗಿದ್ದ. ಅವನ ಮೇಲೆ ಹಲಸಿನ ಹಣ್ಣು ಬಿದ್ದಿತ್ತು, ಕಾಯಿ ಅಲ್ಲ. ಇದು ಕಾಯಿ ನೋಡಿ, ಗೋಲಾಕಾರದಲ್ಲಿ ಉಂಟು. ತೋಟಕ್ಕೆಲ್ಲ ಗೊಬ್ಬರ ಇಟ್ಟಿದ್ದಾರೆ ನೋಡಿ, ಮೊನ್ನೆ ಎಲ್ಲ ಗೊಬ್ಬರ ಹಾಕ್ತಾ ಇದ್ರಲ್ಲ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಒಂದು ಹಣ್ಣು ಬಿದ್ದಿದೆ. ನಿಮಗೆ ಗೊತ್ತಿರ್ಬೋದು, ಇದನ್ನು ಕಾಚಿಂಪುಳಿ ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ನಾವು ಇಲ್ಲಿ ಮಾಂಟಿ ಅಲ್ಲ, ಮಂತುಪುಳಿ ಎಲ್ಲ ಹೇಳ್ತೇವೆ. ಸೊ ಇದು ಕೂರ್ಗಿನವರಿಗೆ ಹೆಚ್ಚಾಗಿ ಇದರ ಪರಿಚಯ ಇರ್ತದೆ. ಹಾಗೆಯೇ ಮಂಗಳೂರು ಮಾರ್ಕೆಟಲ್ಲಿ ಮೊನ್ನೆ ನಾನು ಲಾಸ್ಟ್ ಒಂದು 2 ತಿಂಗಳಲ್ಲಿ ಕೇಳಿದ್ದೆ, ಇದನ್ನು ಒಣಗಿಸಿಟ್ಟಿದ್ರು. ಕೆಜಿಗೆ 1/4 kg 60 rupees ಹೇಳಿದರು. ಹಾಗೆ ನಮಗಿದು ಇಲ್ಲಿ ಫ್ರೀಯಾಗಿ ಸಿಗ್ತದೆ. ಇದರ ಪ್ಲ್ಯಾಂಟ್ ಇಲ್ಲೇ ಉಂಟು ನೋಡಿ. ಇದು ಮಂತುಹುಳಿದು ಮರ ಅಲ್ಲಿ ಕಾಣ್ತಾ ಉಂಟು ನೋಡಿ. ಸೊ ಇಲ್ಲಿ ಕೂಡ ಉಂಟು, ಅಲ್ಲಿ ಕೂಡ ಇನ್ನೊಂದು ಮರ ಉಂಟು. ಈ ಮರದಲ್ಲಿ ಬಿದ್ದಿದೆ. ಖುಷಿಯಾಗೋದು ತೋಟಕ್ಕೆ ಹೋಗೋದಂದರೆ. ತುಂಬ ಟೈಮ್ ನಂತರ ಬಂದಿದ್ದೇನೆ. ಅಕ್ಕನವರೆಲ್ಲಿ ಒಂದು ಕಡೆ ಹುಲ್ಲು ಹಿರಿತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಹುಲ್ಲು ಹಿರಿತಾ ಇದ್ದಾರೆ. ಶಂಭು ಬಂದಿದ್ದಾನೆ ಆಗಲೇ. ಅಚ್ಚು ಮತ್ತು ಅಣ್ಣ ಇಬ್ಬರು ಹುಲ್ಲಿರಿತಾ ಇದ್ದಾರೆ. ಅಪ್ಪ ನಿನ್ನಲ್ಲಿ ಹಿಡಿದು ಕೊಡು ಅಂತ. ಯಾರು ಕಜ್ಜು ಅಲ್ಲ ಇವನು. ಇತ್ತು ಬಾಗ, ಇತ್ತು ಬಾಗ, ಇತ್ತು ಬಾಗ, ಇತ್ತು ಬಾಗ, ಇತ್ತು ಬಾಗ, ಬೆಪ್ಪು ತಕ್ಕಡಿ. ಇದು ಆಹಾರ ಸರಪಳಿ. ಬೆಕ್ಕು ಆ ಕೀಟವನ್ನು ಹಿಡಿಲೇಬೇಕಿತ್ತು, ಆದರೆ ಎದುರು ಬಂತು, ನಾನು ಹಿಡಿದು ಕೊಟ್ಟೆ. ಇನ್ನು ಒಂದು ಕೀಟ ತಿಂದಾಯಿತು. ಮತ್ತೆ ಅಶ್ವಿನಿ ಅಕ್ಕನ ಹತ್ರ ಹೋಗಿ ಚೊರೆ ಮಾಡ್ತಾ ಇದ್ದಾನೆ, ಕೊಡು ಅಂತ. ಎಂತ
ಆಯ್ತೆ ಹಿಡಿದು ಕೊಡು. ಎಲ್ಲಿಂದ ಹಿಡಿಯುವುದು? ಇವನ್ ಕಜ್ಜುವ ಶಂಭುವ? ಇದು ಅಂತ ನಂದೀಜ ಸಂಬುದ ನಂದಿ ಬಾಳದಲ್ಲಿ. ಕಾಯ್ತೆ ಇದು ನಮ್ಮ ಇನ್ನೊಂದು ಕಡೆಯ ತೋಟ ನೋಡಿ, ಕೆಳಗಿನ ತೋಟ ಫುಲ್ ಹುಲ್ಲಾಗಿದೆ. ಸೊ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದಿತ್ತು, ಬೇಸಿಗೆಗಾಲದಲ್ಲಿ ಕ್ಲೀನ್ ಮಾಡಿದ್ದಿತ್ತು. ಮಳೆ ಬಿದ್ದ ಹಾಗೆ ಫುಲ್ ಹುಲ್ಲಾಗಿದೆ ನೋಡಿ. ಇದೆಲ್ಲ ಅಡಿಕೆ ಗಿಡಗಳು. ಇಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ, ಕರೆಂಟ್ ಬೇಲಿಯ ಮೇಲೆ ಮರ ಬಿದ್ದಿದೆ, ಅದನ್ನು ಕಟ್ ಮಾಡ್ತಾ ಇದ್ದಾರೆ ಅಪ್ಪ ಮತ್ತು ಅಳಿಯ ಸೇರಿ. ಅಷ್ಟೇ ಇಲ್ಲಿ ಬೇಡಿ. ಇಲ್ಲ ಇನ್ನೂ ಸಹ ತುಂಬ ಉಂಟು, ಜಾಸ್ತಿ ಉಂಟು ಅಲ್ಲಿ. Yes, moving water high. ಮರ ಹೇಗೂ ನಾವು ಫೈನಲಿ ನೂಕಿ ಹಾಕಿ ಆಯಿತು ಕೆಳಗೆ. ಅದು ವಿಡಿಯೋ ಅನುಷನ ವ್ಲಾಗಲ್ಲಿ ಇರ್ತದೆ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಬೇಲಿ ಕಟ್ಟಾಗಿದೆಲ್ಲ, ಆ ಬೇಲಿಯ ಕಂಬವನ್ನು ಸೆಟ್ ಮಾಡಲಿಕ್ಕೆ ಗುಂಡಿ ಮಾಡ್ತಾ ಇದ್ದಾರೆ. ನಮಗಿಬ್ಬರಿಗೆ ಸುಸ್ತಾಗಿ ಹೋಯ್ತು. ಅಪ್ಪ ನನಗೆ ಜಾಸ್ತಿ ಆಯ್ತು, ಇವಳಾದ್ರೆ ಸ್ವಲ್ಪ ಓಕೆ. ಏನ ನಿನ್ನ ನಾನು ಚಲ್ ಮಾಡೋದು, ನಾ ಮಾಡ್ತೇನೆ ಬರ ಮೇಲೆ ಹೇಳೋದು ಮಾತ್ರ, ನಾ ಬರಲ್ಲ ಆಯ್ತಾ. ನಂಗೆ ಇಲ್ಲೇ ದಮ್ ಕಡ್ದುಂಟು. ಇಷ್ಟು ದಪ್ಪ ಮರವನ್ನು ನೂಕಿ ಹಾಕಿದ್ದೇನೆ ನಾನು. ಅಲ್ಲಿ ಒಂದು ಮರ ಬಿದ್ದಿತ್ತು, ಅದನ್ನು ಸರಿ ಮಾಡಿ ಅಲ್ಲಿಂದ ಸೀದಾ ಇಲ್ಲಿ ಬಂದು ಅಲ್ಲಿ ಒಂದು ಮರ ಬಿದ್ದಿತ್ತು, ಅದನ್ನು ರಿಪೇರಿ ಮಾಡಿದ್ವಿ. ಇಲ್ಲಿ ನೋಡಿ ಕುಂಬು ಮರ ಇದು ಫುಲ್ಲ. ಸೊ ಇದು ದಪ್ಪ ಇದೆ, ಎಷ್ಟು ದಪ್ಪ ಇದೆ ನೋಡಿ. ಇದನ್ನೆಲ್ಲ ಕಟ್ ಮಾಡಿ ನೆಲಕ್ಕೆ ಬೀಳಿಸಿ ಬೇಲಿಯನ್ನು ಸರಿ ಮಾಡಿ ಎಲ್ಲ ಆಯಿತು ಕೆಲಸ. ಅಪ್ಪ ಕೇಳ್ತಾ ಇದ್ದಾರೆ, ನಿಮ್ಮನ್ನು ಇಲ್ಲಿಗೆ ಯಾರು ಬರಲಿಕ್ಕೆ ಹೇಳಿದ್ದಂತೆ. ಅಲ್ಲಿ ಕಟ್ ಮಾಡಿ ಆಯ್ತು, ಈಗ ಉಪವಾಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಒಂದು ಕಡೆ ಕಟ್ ಮಾಡ್ಲಿಕ್ಕೆ ಉಂಟಂತೆ. ಈಗ ಕೂತ್ಕೊಳ್ಳಿ, ಸಪಸ ಉಂಟದಲ್ಲಿ ಗಣೇಶನನ್ನು ಎತ್ತಿ. ಸಣ್ಣ ಮಗು ಈಗ ನೋಡಿ ಬಲ್ಲೆಯಲ್ಲಿ ಹುಲ್ಲು ಬಲ್ಲೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೊಂದು ಮರ ಬಿದ್ದಿದೆ ಅಂತೆ ಕಟ್ ಮಾಡಲಿಕ್ಕೆ. ಹಾಂ ನಾ ಬಂದೆ. ಹಣ್ಣಿಗೆ ಅಂತ ತಂಪು ಇಟ್ಕೊಳ್ತಿದ್ವಿ, ಹಣ್ಣಿಗೆ ಇಟ್ಟಿದ್ದೆವು, ತಂಪಾಗ್ತದೆ. ಅದು ಉದ್ದ ಉಂಟಲ್ಲ. ಫುಲ್ಲು ಹುಲ್ಲು 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 ಎಷ್ಟು ಹುಲ್ಲು ಉಂಟು ನೋಡಿ.
ಇಲ್ಲೆಲ್ಲ ಒಂದು ಕಟ್ ಮಾಡ್ಲಿಕ್ಕೆ ಉಂಟಂತೆ. ಮಹಾ ಪೋಖ್ರಿ ಎಂತ ಕಟ್ ಮಾಡಿದ್ದು ಎಷ್ಟು ನೀರಿತ್ತು ಗೊತ್ತುಂಟಾ. ನಾನು ಒಳ್ಳಕ್ಕೆ ಹೋಗ್ಲಿಲ್ಲ. ಒಂದು ಬರ ಅಂತ ಎದ್ದದೆ. ಈಗ ನೋಡು ಪುಚ್ಚ, ನಿಂಗೆ ಒಂದು ನೆಂಟರಿದ್ದಾರೆ. ಅಣಬೆ ನೋಡು, ಚಿತ್ರ ಅಣಬೆ ನೋಡ್ಲಿಕ್ಕೆ ಚೆನ್ನಾಗಿದೆ. ಪೇಟೆಯಲ್ಲೆಲ್ಲ ಹೀಗೆ ಇರುತ್ತದೆ. ಪೇಟೆಯಲ್ಲಿ ಹೀಗೆ ಇರುದು, ಅದು ಪನ್ನೀರು ಹೀಗೆ ಇರುದು. ಅಡ್ಡ ಬಿದ್ದಿದೆ ಎಲ್ಲ. ಮಳೆಗಾಲದಲ್ಲಿ ನೀರು ಆ ಕಡೆ ಹೋಗುದು ಬಿಟ್ಟು ಹೀಗೆ ತೋಟದೊಳಗೆ ಬರ್ತದೆ. ಅದಕ್ಕೋಸ್ಕರ ಈಗ ಕಟ್ ಮಾಡಲಿಕ್ಕೆ ಹೋಗಿದ್ದಾರೆ. ನೋಡಿ, ನಾವು ಸ್ವಲ್ಪ ಆಚೆ ತೋಟದಲ್ಲಿ ಎಂತೆಲ್ಲ ಉಂಟು ನೋಡಿ ಬರುವ. ಇಲ್ಲೆಲ್ಲ ನಿನ್ನೆ ತೆಂಗಿನಕಾಯಿ ತೆಗೆದಿದ್ದಾರಂತೆ. ಸೊ ತೆಗೆದು ಹೆಕ್ಕಿ ಎಲ್ಲ ತಗೊಂಡು ಹೋಗಿದ್ದಾರೆ. ಬಟ್ ನಾನೀಗ ಲಾಸ್ಟಿಗೆ ಬಂದದೊಮ್ಮೆ ನೋಡಿ. ಸೊ ನಾವು ಮಂಗಳೂರಲ್ಲಿ ಇದಕ್ಕೆಲ್ಲ ಪರದಾಡ್ತೇವೆ, ಐ ಮೀನ್ ಕೊತ್ತಲಿಂಗ ಮಡಲಿಗೆಲ್ಲ. ಬಟ್ ಇಲ್ಲೆಲ್ಲ ಫುಲ್ಲು ಉಂಟು. ಬಟ್ ಇದು ವೇಸ್ಟ್, ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಕಟ್ಟಿಗೆ ಉಂಟು, ಇಲ್ಲಿಂದ ತಗೊಂಡು ಹೋಗೋದಿಲ್ಲ. ಇದು ನಿಮಗೆ ಗುರ್ತೇ ಇರ್ಬೋದು, ನಾನು ಅಶ್ವಿನಿ ಅಕ್ಕನ ಮನೆಯಲ್ಲಿ ಇದನ್ನು ತೋರಿಸಿದ್ದೆ. ಇದರ ಕಾಯಿ ಮನೆಯಲ್ಲಿ ಉಂಟು. ಓ, ಇಲ್ಲೊಂದು ಉಂಟು ನೋಡಿ, ಕಾಣ್ತಾ ಉಂಟು ಮೇಲೆ. ಜಮ್ಮು ನೇರಳೆ ಅಂತ ಹೇಳ್ತೇವೆ ನಾವು ಇದಕ್ಕೆ. ಸೊ ಈ ಥರದ್ದು ಕೆಲವೆಲ್ಲ ತಂದು ನಿನ್ನೆ ಮನೆಯಲ್ಲಿ ಇಟ್ಟಿದ್ದಾರೆ. ಬಟ್ ಕಾಯಿ ಉಂಟು, ಹಣ್ಣಾಗಲಿಲ್ಲ. ಸೊ ಫಸ್ಟ್ ಟೈಮ್ ಇದರಲ್ಲಿ ಆದ್ದು ಅನುಷನಿಗೆ ಅಂದಾಜಾಗಲಿಲ್ಲ, ಹಾಗೆ ಅವಳು ಮನೆಯಲ್ಲಿ ತಂದು ಇಟ್ಟಿದ್ದಾಳೆ. ಇಲ್ಲಿಂದ ನೋಡಿ ಗಿಡ ನೋಡಲಿಕ್ಕೆ ಹೀಗೆ ಉಂಟು. ಅಲ್ಲೆಲ್ಲ ಉಂಟು ಕಾಯಿ, ಕಾಣ್ತಾ ಉಂಟು ನೋಡಿ ಅಲ್ಲಿ. ಅಲ್ಲಿ ಒಂದುಂಟು. ಹಾಗೆ ಇದು ಪಶ್ಚಿಮ ಘಟ್ಟದ ಒಂದು ಹುಳಿ ನೋಡಿ. ಸೊ ಎಲ್ಲರಿಗೆ ಸಹ ಗೊತ್ತಿರ್ತದೆ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಗೆ ಇಲ್ಲಿ ಸುಬ್ರಹ್ಮಣ್ಯ, ಸಕಲೇಶ್ಪುರ ರೇಂಜಲ್ಲಿರುವವರಿಗೆಲ್ಲ ಇದನ್ನು ಹೆಚ್ಚಾಗಿ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ನಾನು ಲಾಸ್ಟ್ ಇಯರ್ ನಿಮಗೆ ತೋರಿಸಿದ್ದೇನೆ ಈ ಕಾಯಿಯನ್ನು. ಇದನ್ನು ಕಾಚಿಂಪುಳಿ ಅಂತ ಕರೀತಾರೆ. ಎಷ್ಟು ಉಂಟು ನೋಡಿ, ಇಡೀ ಮರ ಫುಲ್ ಇದುವೇ ಉಂಟು. ಬಟ್ ಇದನ್ನು ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ, ಯಾಕಂದರೆ ನಾನು ನಿನ್ನೆ ಬಂದು ಇವತ್ತು ಹೋಗುವವಳು. ಬಟ್ ಅನುಷನಿಗೆ ಮನೆಯಲ್ಲಿ ಅಂದರೆ ಕಟ್ಟಿಗೆ ತಂದಿದ್ದಕ್ಕೆ ಹಾಕಬೇಕು. ಇದು ಒಣಗಬೇಕಂದ್ರೆ ತುಂಬ ಟೈಮ್ ಇರ್ತದೆ. ಸೊ ಅಷ್ಟು ಹೊತ್ತು ಕಟ್ಟಿಗೆ ತಂದು ಹಾಕಬೇಕಾಗ್ತದೆ ಬೆಂಕಿಗೋಸ್ಕರ. ಸೊ ಅಷ್ಟು ಕಟ್ಟಿಗೆ ತರಲಿಕ್ಕೆ ಕಷ್ಟ ಆಗ್ತದೆ ಹೇಳಿ ಮಾಡ್ತಾ ಇಲ್ಲ. ಸೊ ನೋಡಿ, ಎಲ್ಲ ಬಿದ್ದು ಹಾಳಾಗ್ತಾ ಉಂಟು. ಸೊ ಎಲ್ಲ ಕಡೆ ಬಿದ್ದಿದೆ, ಹೀಗೆ ಇರ್ತದೆ ನೋಡಲಿಕ್ಕೆ. ಸೊ ಇದನ್ನು ಕಟ್ ಮಾಡಿ ನಂತರದಲ್ಲಿ ಅದರೊಳಗೆ ಬೀಜ ಇರ್ತದೆ, ಆ ಬೀಜವನ್ನು ತೆಗಿತಾರೆ. ಬೀಜವನ್ನು ತೆಗೆದು ಬೆಂಕಿಯ ಮೇಲೆ ತಟ್ಟಿಯ ಮೇಲೆ ಒಣಗಿಸ್ತಾರೆ. ಮೋಸ್ಟ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ಮಾಡಲಿಲ್ಲ. ಆ್ಯಕ್ಚುಲಿ ಈ ಟೈಮಿಗೆ ಸ್ಟಾರ್ಟ್ ಮಾಡಿ ಆಗ್ತಿತ್ತಪ್ಪ. ಸೊ ಒಣಗಿಸಿದ ಮೇಲೆ ಅದನ್ನು ಸೇಲ್ ಮಾಡುವಂಥದ್ದು. ಸಾಧಾರಣ 200-300 ರೂಪಾಯಿ ಎಲ್ಲ ಇರ್ತದೆ ಕೆಜಿಗೆ. ಅಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಹತ್ತಿರ ನೋಡಿದ್ದೆ ಮೊನ್ನೆ. ಸೊ 60 ರೂಪಾಯಿ 1/4 kg ಸೇಲ್ ಮಾಡ್ತಾ ಇದ್ರು. ಸೊ ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಇದು ಉಂಟು. ಇದು ನಮ್ಮದು ಓಲ್ಡ್ ಪಂಪ್ ಶೆಡ್. ಸೊ ಇಲ್ಲಿ ನೋಡಿ, ಇಲ್ಲೇ ಪಕ್ಕದಲ್ಲಿ ನದಿ ಇರುವಂಥದ್ದು. ಮಳೆಗಾಲದಲ್ಲಿ ಇದು ಫುಲ್ ಹರಿತದೆ. ಸೊ ಇವಾಗ ಇನ್ನೂ ಮಳೆ ಸ್ಟಾರ್ಟ್ ಆಗಲಿಲ್ಲ ಕರೆಕ್ಟಾಗಿ, ಹಾಗೆ ಇಷ್ಟಕ್ಕೆ ಬಾಕಿಯಾಗಿದೆ, ಅಂದರೆ ಅಲ್ಲಿ ತನಕ ನೀರುಂಟು ನೋಡಿ. ಸೊ ಇದು ನಮ್ಮದು ಓಲ್ಡ್ ಡೀಸೆಲ್ ಪಂಪು, ಹಾಗೆಯೇ ಇದು ಕರೆಂಟ್ ಪಂಪು. ಸೊ ಎಲ್ಲ ಒಟ್ಟಿಗೆ ಇದೆ. ಸೊ ಅಲ್ಲಿ ತೋಟ ಇರೋದಲ್ವ ನಮ್ಮದು, ಹಾಗೆ ಇಲ್ಲಿ ಇಟ್ಟದುಂಟು. ಆ್ಯಕ್ಚುಲಿ ಇಷ್ಟು ಫುಲ್ಲು ನಮ್ಮದೇ. ಬಟ್ ನಾವು ಅಂದರೆ ಇಲ್ಲೊಂದು ರಸ್ತೆ ಇತ್ತು ಮುಂಚೆ, ಅವರಿಗೋಸ್ಕರ ಬಿಟ್ಟು ಕೊಟ್ಟದಿತ್ತು. ಬಟ್ ಇವಾಗ ನಾವು ಅಲ್ಲೇ ಬೇಲಿ ಹಾಕ್ಕೊಂಡಿದ್ದೇವೆ. ನಮ್ಮದು ಪಂಪ್ ಶೆಡ್ ಎಲ್ಲ ಈ ಕಡೆ ಹೊರಗಡೆ ಉಂಟು. ನನಗೆ ಈ ಕಾಯಿಯ ಜೊತೆಯಲ್ಲಿ ಇಮೋಷನ್ ಉಂಟು ಒಂದು, ಏನಂದರೆ ನನ್ನ ಅಕ್ಕನವರು ಕೂಡ ಹಾಗೆ, ನಾವು ಕೂಡ ಹಾಗೆ. ಸ್ಕೂಲಿಗೆ ಹೋಗಬೇಕು ಅಂತಾದರೆ ಈ ಕಾಯಿಯನ್ನು ಮಾಡಿ ನಾವು ಮತ್ತೆ ಶಾಲೆಗೆ ಹೋಗ್ತಿದ್ವಿ. ಸೊ ಜೂನ್ 10ಕ್ಕೆ ನಮ್ಮದು ಇದರ ಕೆಲಸ ಎಲ್ಲ ಮುಗಿತಾ ಇತ್ತು. ಕೈಯೆಲ್ಲ ಫುಲ್ ಮಯಣ ಮೆತ್ತುಕೊಂಡು ಶಾಲೆಗೆ ಹೋಗ್ತಿದ್ವಿ. ಕೈಕಾಲಲ್ಲೆಲ್ಲ ಇದರದ್ದು ಕಲೆ ಇರ್ತಿತ್ತು. ಆದರೆ ನಮಗೊಂದು ಖುಷಿ ಏನಂದರೆ ನಮ್ಮದು ಸ್ಕೂಲ್ ಫೀಸ್ ಇದೇ ಕಾಯಿಯನ್ನು ಒಣಗಿಸಿ ಸೇಲ್ ಮಾಡಿ ಅಪ್ಪ ಕಟ್ತಾಯಿದ್ರು. ನಂದಾಗಿರ್ಬೋದು, ಅನುಷಂದು, ಅಶ್ವಿನಿ ಅಕ್ಕ, ಅಕ್ಷತಕ್ಕ, ದೊಡ್ಡಕ್ಕನ್ನು ಕೂಡ ಸ್ಕೂಲ್ ಫೀಸ್ ಇದೇ ಕಾಯಿಯಿಂದ ಏನು ಮಾಡ್ತಿದ್ರು, ಕಾಯಿಯನ್ನು ಒಣಗಿಸಿ ಸೇಲ್ ಮಾಡಿದ ಹಣದಲ್ಲಿ ಸ್ಕೂಲ್ ಫೀಸ್ ಫಿಲ್ ಆಗ್ತಾ ಇತ್ತು. ಅನ್ನು ಅಲ್ಲಿ ನಿಂಗೆ ಬಜ್ಜೆ ಉಂಟು ಮೇಲೆ, ಮದ್ದು ಬಿಡಿಸಿದ್ಯಾ? ಹಾಂ,
ಪ್ರತಿ ಸಲ ಮನೆಗೆ ಬಂದಾಗ ಇದೊಂದು ಇದ್ದೇ ಇರ್ತದೆ, ಮಳೆಗಾಲದ ಅತಿಥಿ. ಇದನ್ನು ಜಿಗಣೆ ಹೇಳ್ತಾರೆ. ಸೊ ಇದು ಕಚ್ಚಿ ಬ್ಲಡ್ಡನ್ನು ತಿಂತದೆ ನೋಡಿ. ನಿನ್ನೆ ಬಂದ ಫಸ್ಟ್ ಮನೆಯೊಳಗೆ ಹೋಗುವಾಗಲೇ ನನ್ನ ಕಾಲಿಗೆ ಒಂದು ಕಚ್ಚಿತ್ತು. ಬೇಲಿ ಮೇಲೆ ಬಿದ್ದ ಮರವನ್ನೆಲ್ಲ ಕಟ್ ಮಾಡಿ ಬಂದು ಮನೆಗೆ ಬೊಂಡ ಕುಡಿದಾಯಿತು. ಬೊಂಡ ಕುಡಿದು ಚಹಾ ಕುಡಿದು, ಅಪ್ಪನವರೆಲ್ಲ ಚಹಾ ಕುಡಿದ್ರು, ನಾನು ಕುಡಿಲಿಲ್ಲ. ಹಾಂ, ಅಪ್ಪ ಚಹಾ ಕುಡಿದ್ರು, ಓಕೆ. ಅದಾದಮೇಲೆ ನಾನು ಮೈಸೂರು ಪಾಕ್ ಒಂದು ಪೀಸ್ ತಿಂದಾಯಿತು. ಸೊ ಇನ್ನೂ ವಾಪಸ್ ಹೋಗೋದು. ಈಗ ನೋಡಿ ದೀಪಿಕಾ ಬಂದ್ಲಂತೆ. ದೀಪಿಕಾ ಎಲ್ಲಿದಲ್ಲಿ ನೋಡಿ. ದೀಪಿಕಾ ಯಾರು ಅವಳು? ದೀಪಿಕಾ. ಒಂದು ಕಣ್ಣು ಬ್ಲೂ, ಒಂದು ಕಣ್ಣು ಯೆಲ್ಲೋ ಕಲರ್, ಗ್ರೀನ್ ಮತ್ತೆ ಬ್ಲೂ. ಬ್ಲೂ ಐಸ್ ಸುಂದರಿ. ಒಂದು ಬ್ಲೂ ಐಸ್, ಒಂದು ಯೆಲ್ಲೋ ಐಸ್. ಓಯ್ ಬಾ ಕೊನಿ ನೈಮಂಟಲೆ ಅನ್ಯಮ್ಮ ಚಲಾಮಿ ಚಲಾ ಜಂತ. ಅವಳು ಹೋಗ್ತಾಳೆ, ಅವಳಿಗೆ ಅಲ್ಲಿ ನಿದ್ದೆ ಮಾಡಬೇಕು. ಪಡಿ ಮಲಗಿದ್ದಾನೆ ಒಲೆ ಹತ್ರ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಅಲ್ಲಿ ಒಬ್ಬ ಇದ್ದಾನೆ ನೋಡಿ. ಇನ್ನಿಲ್ಲಿ ಚಿಟಿಮಿಣೇಶ್ ಇಲ್ಲಿದ್ದಾವೆ. ಏ ಶಂಭು, ಶಂಭು ಅಲ್ಲಿದ್ದಾನೆ. ಆಮೇಲೆ ಚಿಕ್ಕದು ಇಲ್ಲಿ ಉಂಟು ನೋಡಿ, ಮಧ್ಯದಲ್ಲಿ ಆಟ ಆಡ್ತಾ ಕಾಣ್ತುಂಟ. ಇಲ್ಲಿ ನೋಡಿ ಕೋಂತೆ ಬಿತ್ತೂರು ಶಂಭುಶಲ್ಲೇ. ಇನ್ನೊಂದು ಇಲ್ಲಿದ್ದಾನೆ ನೋಡಿ. ಹುಳಿ ಮೇರಿ. ಇಷ್ಟು ಚಿಕ್ಕ ಮಲಿ ನೋಡಿ. ಈ ಕಪ್ಪು ಮೂಗು ಕಪ್ಪು, ಕೈ ಕಪ್ಪು, ಬಾಯಿ ಕಪ್ಪು, ಎಲ್ಲ ಕಪ್ಪೆ. ಅನ್ನನ ಗಿಡದಲ್ಲಿ ಒಂದು ತಾವರೆ ಆಗಿದೆ ನೋಡಿ. ಇನ್ನು 2-3 ದಿನ ಅರಳ್ತದೆ ಇದು. ಸೊ ಮಧ್ಯದಲ್ಲಿ ಇನ್ನೂ ಕ್ಲೋಸೇ ಉಂಟಲ್ಲ, ಅದು ಓಪನ್ ಆಗೋ ತನಕ ಅರಳ್ತದೆ 3 ದಿನ. ಆಮೇಲೆ ಇಲ್ಲಿ ನೋಡಿ ರೆಡ್ ಕಲರ್ ರೋಸ್. ಚಪ್ಪರದಲ್ಲಿ ಬೇರೆ ಬಸಳೆ ಉಂಟು, ಅದು ನಾವು ಈ ಬಸಳೆಯನ್ನು ತಗೊಂಡಿದ್ದೇನೆ. ಇವಾಗ ಮಂಗಳೂರಿಗೆ ತಗೊಂಡೋಗಿ ಇವತ್ತು ಪದಾರ್ಥ ಮಾಡಬೇಕು. ಅನಿಸ್ತಿರ್ಬೋದು ನೋಡಿ, ಹಿಂದೆ ಮಳೆ ಬರ್ತಾ ಉಂಟು. ನಾನು ಒದ್ದೆ ಆಗ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಮಳೆ ಇರಲಿಲ್ಲ, ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ನಾನ ಎಲ್ಲ ಮಾಡಿ ಹೊರಡೋದು, ಫ್ರೆಶ್ ಅಪ್ ಆಗಬೇಕು. ಊಟ ಎಲ್ಲ ಆಯಿತು. ಮತ್ತು ಸೀದಾ ನಾನು ಮಂಗಳೂರು ಬಸ್ ಹತ್ತೋದು, ಅಶ್ವಿನಿ ಅಕ್ಕ ಧರ್ಮಸ್ಥಳ ಬಸ್ ಹತ್ತಿ ಹೋಗ್ತಾಳೆ. ನಾವು ತಂದು ನೆಟ್ಟ ಚಿಕ್ಕು ಗಿಡದಲ್ಲಿ ಚಿಕ್ಕು ಆಗಿದೆ ನೋಡಿ, ತೋರಿಸ್ತೇನೆ ನಾನು. ಇಲ್ಲಿ ನೋಡಿ, ಇಲ್ಲೆಲ್ಲ ಉಂಟು, ತುಂಬ ಆಗಿದೆ. ಇಲ್ಲಿ ಉಂಟು ನೋಡಿ ಬಸಳೆ. ಇದನ್ನು ಅಶ್ವಿನಿ ಕೈಗೆ ಕಟ್ ಮಾಡಿ ತುಂಬಿಸಿದ್ದಾಳೆ, ನನಗೂ ಸಹ ಅವಳಿಗೆ ಕೂಡ.
ಅದೇ ಹೇಳಿದ್ದೆಲ್ಲ ಆಗ ಹೇಳಿದ ಬಸ್ಸಲ್ಲೇ ಇದ್ವಿ. ಆಗ ಆಟಾಡ್ತಾ ಇದ್ವಲ್ಲ, ಈಗ ನೋಡಿ ಅಮ್ಮ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲರನ್ನು ಕರದಲ್ಲಿ ಕೂರಿಸಿ ಆಯಿತು. ಇಲ್ಲಿ ನೋಡಿ ಮುರ್ರು ಮುರ್ರು ಕೊರ್ನು ಸಾಧ್ಯವಲ್ಲೇ ಜೂನಿಮ್ಮ ಜೂನಿಮ್ಮ ಗುರ್ರ ತಾತು ಗರ್ತು ತಾತು ಎಂತ ಇವನಿ ಇಲ್ಲೇನೋ ಒಂದು ಸಾಧನೆ ಆಗ್ತಾ ಉಂಟು. ರಂಬುಟಾನಿನ ಸಿಪ್ಪೆಯನ್ನು ನೋಡಿ ಆಟ ಆಡೋದು. ಇಲ್ಲೆಲ್ಲ ನೋಡಿ ಎಲ್ಲ ಬಿಸಾಕಿದುಂಟು ರಂಬುಟಾನಿದ್ದು ಸಿಪ್ಪೆ. ಅಶ್ವಿನಿಯಕ್ಕ ತಂದಿದ್ಲು ಬರುವಾಗ. ಕಜ್ಜು ಕಜ್ಜು ಇವು ಮಾತಾಡೋದೇ ಇಲ್ಲ ಮರ್ರೆ, ದೊಡ್ಡ ಜನ ಆಗಿದ್ದಾನೆ ಈಗ. ಹಾಂ ಆಯ್ಲೆ ಇವಳು ನೋಡಿ ರೆಡಿಯಾಗಿ ಆಯಿತು. ಸೊ ಇವಳ ಜೊತೆಲಿ ನಾನು ಸಹ ರೆಡಿ ಅದೇ. ಇವಳು ಏನು ಮಾಡ್ತಿದ್ದಾಳೆ ನೋಡಿ, ಇಲ್ಲಿ ನಿಂತ್ಕೊಂಡು ರಿಕ್ಷಾ ಬರಲಿಕ್ಕೆ ಟೈಮ್ ಉಂಟು ಅನುಷನ ವಿಡಿಯೋ ನೋಡ್ತಾ ಇದ್ದಾಳೆ ಕೂತ್ಕೊಂಡು. ನಾನು ನೋಡಿ ರೆಡಿಯಾಗಿ ಇಲ್ಲಿ ಆಯಿತು. ಸೊ ಇನ್ನೂ ಹೊರಡೋದು, ಆಟೋ ಬರಬೇಕಷ್ಟೇ. ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಲಿಕ್ಕಿತ್ತು, ಅದನ್ನೆಲ್ಲ ಹಾಕಿ ಆಯಿತು. ಫೋಟೋ ಮಾಡಿ ತೆಗೆದೆಲ್ಲ ಆಯಿತು. ಸೊ ಅದನ್ನು ಅನುಷಾ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬೋದು. ಇನ್ನು ನಾವು ನಮ್ಮ ಮನೆಗೆ, ಅಲ್ಲಿ ಮಿಲಿಗೆ ಬೇಜಾರು ನಾನು ಹೊರಡೋದಂದರೆ. ಇಲ್ಲಿ ನಾನು ಹೊರಟೆ ಅಂದರೆ ಇವನಿಗೆ ಬೇಜಾರು. ನಿನ್ನೆ ಅವನು ಬರುವಾಗ ಒಂದು ಲುಕ್ಕೇ ಬೇರೆ ಇತ್ತು. ಓಯ್ ಮಿ ಬೈ ಶಾರ್ಲೆ ಓಯ್ ಅಬ್ಬ ಹಂಗಿಗಟ್ಲೆ ಬಗ್ ಇವಳು ಸತ್ಯ ಆಯಿತು. ಬೈ ಇಲ್ಲೆರಡು ನೋಡಿ. ತಾತಾ ಬಾಯ್ ಚಿಂಕಿ ಬಾಯ್. ನಾ ಮುಟ್ಟಿದೆ.